ವಾಯುದೇವರು ಜೀವನನ್ನು ಮೇಲ್ಮುಖವಾಗಿ ಕರ್ಕೊಂಡು ಹೊರಡ್ತಾರಂತೆ. ಯಾರ ಪ್ರಾಣ ಎಲ್ಲಿಂದ ಹೋಗಿದೆ ಆ ಭಾಗ ವಿಕಾರ ಆಗಿರುತ್ತಂತೆ. ಆ ಆನೆ ಮುಖದ ಪರಮಾತ್ಮನ ದರ್ಶನ ಯಾವಾಗ ನಮಗೆ ಆಗುತ್ತೋ ಆಗ ಬ್ರಹ್ಮರಂಧ್ರದಿಂದ ಪ್ರಾಣ ಹೋಗುತ್ತಂತೆ. ತನ್ನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ್ನಂತೆ. ದೇವರ ಬಗ್ಗೆ ಜಿಜ್ಞಾಸವನ್ನ ಮಾಡುವುದೇ ತಪಸ್ಸು ಅಂತ ಕರೆದಿದ್ದಾರೆ. ಇವತ್ತಿನಿಂದ 7ನೇ ದಿವಸಕ್ಕೆ ಯಾವ ಪರೀಕ್ಷಿತ್ ಮಹಾರಾಜರು ತಾವು ದೇಹವನ್ನು ಬಿಡುತ್ತಾರೆ, ಬಿಡಬೇಕಾದರೆ ಪ್ರಾಣ ಹೆಂಗೆ ಹೋಗುತ್ತೆ ಗೊತ್ತೇನು ನೋಡ್ರಿ, ಅದ್ರ ಪಾಠ ಮಾಡುತ್ತೆ. ಪ್ರಾಣ ಸಮ್ಯಕ್ ಭ್ರೂಮಧ್ಯೆ ತಿಷ್ಠೇತ್. ವಾಯುದೇವರು ಜೀವನನ್ನು ಮೇಲ್ಮುಖವಾಗಿ ಕರ್ಕೊಂಡು ಹೊರಡ್ತಾರಂತೆ. ಎಲ್ಲ ಜೀವರಾಶಿಗಳನ್ನು ಅಲ್ಲ, ಯಾರು ಸಾತ್ವಿಕರೋ ಅಂಥವರನ್ನು ಮಾತ್ರ ಮೇಲ್ಮುಖವಾಗಿ, ಪಾಪಿಷ್ಟ ಜೀವರಾಶಿಗಳನ್ನು ಅಧೋದ್ವಾರೇಣ ಮಲಮೂತ್ರಗಳು ವಿಸರ್ಜನೆ ಮಾಡುವ ದ್ವಾರದಿಂದ ಪ್ರಾಣೋತ್ಕ್ರಮಣ ಆಗುತ್ತಂತೆ. ಆದರೆ ಭಾಗವತ ಸಜ್ಜೀವರ ಬಗ್ಗೆ ತಾನು ಉಲ್ಲೇಖವನ್ನು ಮಾಡ್ತಾ ಮೇಲ್ಮುಖವಾಗಿ ಜೀವ ತಾನು ಹೊರಡ್ತಾನಪ್ಪ, ತಟ್ಟನೆ ಪ್ರಾಣ ಹೋಗಲ್ವು. ಆಜ್ಞಾಚಕ್ರದಲ್ಲಿ ಜೀವನನ್ನು ನಿಲ್ಲಿಸ್ತಾರೆ. ಎಲ್ಲಿದೆ ಆಜ್ಞಾಚಕ್ರ? ನಮ್ಮ ದಕ್ಷಿಣಾಕ್ಷಿಗೆ ಬಲಗಣ್ಣಿಗೆ ತಾಗಿಕೊಂಡು ಇರುವುದೇ ಆಜ್ಞಾಚಕ್ರ. ಈ ಆಜ್ಞಾಚಕ್ರ ನಮ್ಮ ಅನುಭವ ಸಿದ್ಧವಾದ ಚಕ್ರ. ಹೇಗೆ ನಮ್ಮ ಅನುಭವಕ್ಕೆ ಬರುತ್ತೆ? ಬೆಳಗಿನ ಜಾವ 4 ಗಂಟೆಗೆ ಎದ್ದು 5:30 ತನಕ ಧ್ಯಾನಮಗ್ನರಾಗಿ ಒಂದು 5-6 ತಿಂಗಳು ವರ್ಷದ ತನಕ ಅಭ್ಯಾಸ ಮಾಡಿದರೆ ನಾವು ಧ್ಯಾನಕ್ಕೆ ಕೂತ ಕೂಡಲೇ ಚಕ್ರ ತಿರುಗುವ ಅನುಭವ ಪ್ರಾಪ್ತಿ ಆಗುತ್ತೆ. ಅಷ್ಟೂ ಅನುಭವ ಯಾವುದು? ಆಜ್ಞಾಚಕ್ರ. ಇದನ್ನೇ ಶುಕಾಚಾರ್ಯರು ತಿಳಿಸ್ತಾ ಇದ್ದಾರೆ. ಪ್ರಾಣ ಸಮ್ಯಕ್ ಭ್ರೂಮಧ್ಯೆ ತಿಷ್ಠೇತ್. ಆಜ್ಞಾಚಕ್ರದಲ್ಲಿ ಪ್ರಾಣವಾಯು ಏನು ಮೇಲ್ಮುಖವಾಗಿ ಹೊರಟಿದೆ, ಜೀವನನ್ನು ಅಲ್ಲಿ ನಿಲ್ಲಿಸ್ತಾರಂತೆ ವಾಯುದೇವರು. ಪ್ರಶ್ನೆ ಮಾಡ್ತಾರೆ, ಏನು ಕಾಣಿಸ್ತಾ ಇದೆ ಇಲ್ಲಿ ಅಂತಾರೆ. ನಮ್ಮ ಸಾಧನೆ ಇನ್ನೂ ಪೂರ್ಣ ಆಗಿಲ್ಲ ಅಂತಂದರೆ ಏನೂ ಕಾಣಿಸೋಲ್ವಂತೆ. ಆಗ ಕಣ್ಣಿನಿಂದ, ಕಿವಿಯಿಂದ, ನಾಲಿಗೆಯಿಂದ, ನಾಸಿಕದಿಂದ, ತ್ವಕ್ ಚರ್ಮದಿಂದ ಪ್ರಾಣೋತ್ಕ್ರಮಣ. ಯಾರ ಪ್ರಾಣ ಎಲ್ಲಿಂದ ಹೋಗಿದೆ ಆ ಭಾಗ ವಿಕಾರ ಆಗಿರುತ್ತಂತೆ. ಅದನ್ನು ತಿಳಿಸ್ತಾರೆ. ಕೆಲವೊಬ್ಬರು ಕಣ್ಣನ್ನು ಮೇಲ್ ಮಾಡಿ ಹೋಗಿರ್ತಾರೆ, ಕೆಲವೊಬ್ಬರು ನಾಲಿಗೆಯನ್ನು ಹೊರಗೆ ಹಾಕಿರ್ತಾರೆ, ಕೆಲವೊಬ್ಬರಿಗೆ ಮೂಗು ಅದ್ಯಾಪಿ ಸೊಟ್ಟ ಆಗಿರುತ್ತೆ. ಅಂದರೆ ಅವರವರ ಪ್ರಾಣ ಅಲ್ಲಿಂದ ಹೋಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾರೆ. ಇದನ್ನೇ ತೃತೀಯ ಸ್ಕಂದ ಭಾಗವತದಲ್ಲಿ ಕಪಿಲನಾಮಕನಾದ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡಿದ್ದೇ ಕಪಿಲೋಪಾಖ್ಯಾನ. ಅದರಲ್ಲಿ ಪರಮಾತ್ಮ ಹೇಳ್ತಾನೆ, ಯಾರ ಪ್ರಾಣ ಹೀಗೆ ಪಂಚಜ್ಞಾನೇಂದ್ರಿಯದಿಂದ, ಪಂಚಜ್ಞಾನೇಂದ್ರಿಯಗಳು ಯಾವುದು? ಕಣ್ಣು, ಮೂಗು, ನಾಲಿಗೆ, ನಾಸಿಕ, ತ್ವಕ್, ಅಂಥವರು ಯೋಗಭ್ರಷ್ಟರು ಅಂತ ಕರೆದಿದ್ದಾರೆ. ನಮಗೆ ಭ್ರಷ್ಟ ಶಬ್ದ ಕೇಳಿಬಿಟ್ರೆ ಈ ನ್ಯೂಸ್ ನೋಡಿ 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 ಭ್ರಷ್ಟ ಇಸ್ ಈಕ್ವಲ್ ಟು ಏನು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಆದರೆ ಭ್ರಷ್ಟ ಅಂತಂದರೆ ಇಲ್ಲಿ ಸಾಧನೆಯ ಮಾರ್ಗದಲ್ಲಿ ಇದ್ದೇವೆ, ಇನ್ನೂ ಪೂರ್ಣ ಪ್ರಮಾಣದ ಸಾಧನೆ ಆಗಿಲ್ಲ. ಅಂಥವರಿಗೆ ಪರಮಾತ್ಮ ಸಪ್ತ ಜನ್ಮಾತ್ ಭವೇತ್ ವಿಪ್ರಹ ಧನಾಢ್ಯಾಹ ವೇದಪಾರಗಾಹ. ಯಾರ ಪ್ರಾಣ ಪಂಚಜ್ಞಾನೇಂದ್ರಿಯದಿಂದ ಹೋಗುತ್ತೋ ಅಂಥವರಿಗೆ ಮುಂದಿನ 7 ಜನ್ಮಗಳು ವಿಪ್ರನಾಗಿ ಹುಟ್ಟುತ್ತಾನಂತೆ. ಸಪ್ತ ಜನ್ಮಾತ್ ಭವೇತ್ ವಿಪ್ರಹ ವೇದ ಪಾರಗಾಹ. ವೇದ ಅಧ್ಯಯನ ಮಾಡುವ ಹಂತಕ್ಕೆ ತಲುಪ್ತೇವಂತೆ ನಾವು. ಅಷ್ಟು
ಟೂ ನಮ್ಮ ಸಾಧನೆ ಆದ ನಂತರ ಪುನಃ ಅದೇ ವಾಯುದೇವರು, ಅದೇ ಜೀವ, ಅದೇ ಆಜ್ಞಾಚಕ್ರ, ಅದೇ ಪ್ರಶ್ನೆ ಯಾರು ಕಾಣಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಸಾಧನೆ ಪೂರ್ಣ ಆಗಿತ್ತು ಅಂತಂದರೆ ಈ ಆಜ್ಞಾಚಕ್ರದಲ್ಲಿ ಇಲ್ಲಿ ಇರುವ ಭಗವದ್ ರೂಪವೇ ವಿಶ್ವಂಬರ, ಆನೆ ಮುಖದ ಪರಮಾತ್ಮ. ಆ ಆನೆ ಮುಖದ ಪರಮಾತ್ಮನ ದರ್ಶನ ಯಾವಾಗ ನಮಗೆ ಆಗುತ್ತೋ ಆಗ ಬ್ರಹ್ಮರಂಧ್ರದಿಂದ ಪ್ರಾಣ ಹೋಗುತ್ತಂತೆ. ಯಾರ ಪ್ರಾಣ ನೆತ್ತಿಯ ಬಾಯಿಂದ ಹೋಗುತ್ತೋ ಪುನರ್ಜನ್ಮ ನ ವಿದ್ಯತೆ, ಅಂಥವರಿಗೆ ಪುನರ್ಜನ್ಮ ಇಲ್ಲ ಅಂತ ಶುಕಾಚಾರ್ಯರು ಇಷ್ಟು ಉಪದೇಶವನ್ನು ತಾವಲ್ಲಿ ನಡೆಸ್ತಾ, ಹೀಗೆ ಪರಮಾತ್ಮನ ಆ ಒಂದು ಚಿಂತನೆಯಲ್ಲಿ ನಾವು ತೊಡಗಿರಬೇಕಪ್ಪ. ದೇವರ ಅದ್ಭುತವಾದ ವ್ಯಾಪಾರಗಳಲ್ಲಿ ಯಾವುದರ ಸ್ಮರಣೆ ಮಾಡಬೇಕು ಅಂತಂದರೆ ದೇವರು ಮಾಡುವ ಸೃಷ್ಟಿಯ ವ್ಯಾಪಾರವನ್ನು ಚಿಂತನೆ ಮಾಡಬೇಕಂತೆ. ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅದನ್ನು ಉಪದೇಶ ಮಾಡ್ತಾರೆ. ಅದಕ್ಕೆ ಭಾಗವತ ಪ್ರಾರಂಭ ಆಗೋದೇ ಜನ್ಮ ಆದ್ಯಸ್ಯ. ಜನ್ಮ ಅಂದರೆ ಸೃಷ್ಟಿ, ಹುಟ್ಟುವುದು. ಯಾವುದು ಹುಟ್ಟಿತು? ಈ ಬ್ರಹ್ಮಾಂಡ ಹುಟ್ಟಿತು. ಈ ಬ್ರಹ್ಮಾಂಡ ಹೇಗೆ ಬಂತು? ಭಗವದ್ಗೀತೆಯ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗ, ಅದರಲ್ಲೂ ದೇವರು ಇದೇ ಸೃಷ್ಟಿ ಪ್ರಕರಣವನ್ನು ತಿಳಿಸಿದ್ದಾನೆ. ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಈ ಬ್ರಹ್ಮಾಂಡದ ಸೃಷ್ಟಿ, ಈ ಬ್ರಹ್ಮಾಂಡದ ಸೃಷ್ಟಿಯ ಪೂರ್ವದಲ್ಲಿ ಪರಮಾತ್ಮ ತನ್ನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ನಂತೆ. ಆಗ ಬ್ರಹ್ಮದೇವರು ನನ್ನ ಈ ಕಮಲ ಪುಷ್ಪಕ್ಕೆ ಆಧಾರ ಏನು ಅಂತ ತಾವು ಆಲೋಚನೆ ಮಾಡಿದ್ರಂತೆ. ಈಗ ನಾವು ಕೂತಿದ್ದೇವೆ ಅಂದರೆ ನಮಗೆ ಆಧಾರ ಏನು? ಈ ಪೀಠ. ಪೀಠಕ್ಕೆ ಆಧಾರ ಏನು? ಭೂಮಿ. ಭೂಮಿಗೆ ಆಧಾರ ಯಾರು ಅಂದರೆ ಭೂಮಿಯನ್ನು ಹೊತ್ತೋರು ಯಾರು? ಶೇಷದೇವರು. ಈ ಶೇಷದೇವರನ್ನು ಹೊತ್ತಿರೋರು ಯಾರು? ವಾಯುಕೂರ್ಮ, ವಾಯುದೇವರು. ವಾಯುದೇವರನ್ನು ಹೊತ್ತಿರೋರು ಯಾರು? ವಿಷ್ಣುಕೂರ್ಮ, ಸಾಕ್ಷಾತ್ ನಾರಾಯಣ. ಹಾಗಾದರೆ ದೇವರೇನಾದ? ಸರ್ವಾಧಾರನಾದ. ಈ ಕಮಲ ಪುಷ್ಪಕ್ಕೆ ಆಧಾರ ಯಾರು ಅಂತ ಬ್ರಹ್ಮದೇವರು 1000 ವರ್ಷಗಳ ಕಾಲ ತಾವು ಅನ್ವೇಷಣೆಯನ್ನು ಮಾಡಿದ್ರಂತೆ. ಹುಟ್ಟಿದ ಕೂಡಲೇ ನನ್ನನ್ನು ಸೃಷ್ಟಿ ಮಾಡಿದವ ಯಾರು ಅಂತ ತಾವು ಹುಡುಕಿದಾಗ ಆಗ ದೇವರು ತನ್ನ ದರ್ಶನ ಕೊಡಲಿಲ್ಲ, ಕೇವಲ ಒಂದು ಮಾತನ್ನು ಆಡ್ದ. ತದ್ದಿ ತಪ ತದ್ದಿ ತಪಃ ಅಂತಂದ. ತಪಸ್ಸನ್ನು ಮಾಡು ಅಂದ. ತಪಸ್ಸು ಅಂದರೆ ಏನು? ತಪ ಆಲೋಚನೆ, ದೇವರ ಬಗ್ಗೆ ಜಿಜ್ಞಾಸವನ್ನು ಮಾಡುವುದೇ ತಪಸ್ಸು ಅಂತ ಕರೆದಿದ್ದಾರೆ. ಅದರಂತೆ ಬ್ರಹ್ಮದೇವರಿಗೆ ಎಷ್ಟು ಆಯುಷ್ಯ? 100 ವರ್ಷ. ಈಗ ಎಷ್ಟು ವರ್ಷ ಕಳೆದಿದ್ದಾರೆ? 50 ವರ್ಷ. ಈಗ ಎಷ್ಟನೇ ದಿವಸದಲ್ಲಿದ್ದಾರೆ? 51ನೇ ವರ್ಷ, ಮೊದಲನೇ ದಿವಸ, ಮಧ್ಯಾಹ್ನ ಕಾಲ. ಇದು ಬ್ರಹ್ಮದೇವರ ಆಯುರ್ಗಣನೆ. ನಮಗೆ ಈ ವಿಷಯವನ್ನು ಪ್ರತಿನಿತ್ಯ ಅರ್ಥಾತ್ ಬ್ರಹ್ಮದೇವರ ಆಯುಷ್ಯದ ಚಿಂತನೆಯನ್ನು ಮಾಡಿದರೆ ಅಪಮೃತ್ಯು ಪರಿಹಾರ ಅಂತೆ. ತನ್ನಿಮಿತ್ತ ಪ್ರತಿನಿತ್ಯ ನಮ್ಮ ಸಂಕಲ್ಪದಲ್ಲಿ ನಾವೇನಂತೇವೆ? ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೇ ಅಂತಂದು. ಏನಿದು ದ್ವಿತೀಯ ಪರ ಅಂದರೆ ಏನು? ಅಂದರೆ ಬ್ರಹ್ಮದೇವರ 100 ವರ್ಷಕ್ಕೆ ಪರ ಅಂತ ಹೆಸರು. ಅದರಲ್ಲಿ ಎಷ್ಟು ಕಳೆದಿದ್ದಾರೆ? 50 ಕಳೆದಿದ್ದಾರೆ. ಇನ್ನು ಉಳಿದಿರೋದೆಷ್ಟು? ಇನ್ನು ಅರ್ಧ ಭಾಗ. ಅದಕ್ಕೇನಂದರು? ದ್ವಿತೀಯ ಪರ ಅಂತಂದು. ಇದನ್ನು ಹೇಳೋದ್ರಿಂದ ನಮಗೆ ಆಯುಷ್ಯವರ್ಧನಂ, ಆಯುಷ್ಯ ವೃದ್ಧಿ ಆಗುತ್ತಂತೆ.
ಅಪಮೃತ್ಯು ಪರಿಹಾರ ಆಗುತ್ತದೆ.